ಮೊದಲಿಗೆ ನಮ್ಮ ಎಲ್ಲರಿಗೂ ಧ್ಯಾನವನ್ನು ಪರಿಚಯಿಸಿದ ಪತ್ರಿಜಿಯವರಿಗೂ ಹಾಗೂ ಈ ವೇದಿಕೆಯನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರುವಂತ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಲಕ್ಷ್ಮಿ ಮೇಡಮ್ ಅವರಿಗೂ ಹಾಗೂ ನನ್ನ ಆತ್ಮ ಬಂಧುಗಳಿಗೂ ನನ್ನ ಜನ್ಮದಾತರಿಗೂ ಹಾಗೂ ಪ್ರಕೃತಿ ಮಾತೆಗೂ ವಂದಿಸುತ್ತಾ ಈ ದಿನ ವಿಶೇಷ ಶುಕ್ರವಾರ ಅಂತ ಮೇಡಮ್ ಇವಾಗಲೇ ಹೇಳಿದ್ದಾರೆ. ಸಮಗ್ರ ಜೀವನ ಶೈಲಿ ಬಗ್ಗೆ ನಾನು ಇವತ್ತೊಂದು ಟಾಪಿಕ್ನ ಅಂದ್ರೆ ಅವಾಗಲೇ ಮೇಡಮ್ ಹೇಳಿದ್ರು, ಉಮಾದೇವಿ ಮೇಡಮ್ ಸುಮಾರು ಆದಷ್ಟೆಲ್ಲ ಕವರ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೇನು ಮಾವು ಸೀಸನ್ ಸ್ವಲ್ಪ ಮುಗಿತಾ ಬಂದಿರೋದ್ರಿಂದ ಮಿಕ್ಕಿದ್ದೊಂದು ಸ್ವಲ್ಪನೇ ಬಳಸ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತು ಶುಕ್ರವಾರದ ಒಂದು ಶ್ಲೋಕ ಹೇಳ್ತಾ, ನಮಸ್ತೆ ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಾನು ಇವಾಗಲೇ ಮಾವೊಂದು ಹೇಳಿದ್ದಾರೆ, ಮಾವಿನ ಬಗ್ಗೆ ಹೇಳ್ತೀನಿ ಅಂತ. ಮಾವು ಅಂತ ಅಂದ್ರೆ ಎಲ್ರಿಗೂ ಚಿರಪರಿಚಿತ. ಜೊತೆಗೆ ಈ ಸೊಪ್ಪು ಕೂಡ, ಮಾವಿನ ಸೊಪ್ಪು ಕೂಡ, ನಾನು ಈಗ ಸ್ವಲ್ಪ ಮರದ ಬಗ್ಗೆನೂ ಒಂಚೂರು ಮಾತಾಡ್ಬಿಟ್ಟು ಮುಂದೆ ಹೋಗೋಣ ಅಂತ. ಮಾವಿನ ಮರ ಅಂದ್ರೆ ಎಲ್ಲ ಮಕ್ಕಳು ಕೂಡ ಗೊತ್ತಿರುತ್ತೆ. ಒಂದು ಕಾಯಿ, ಅದು ಮಾವಿನ ಸಣ್ಣ ಗಿಡ ನೋಡು, ಅದು ವಾಟೆ ಎಲ್ಲ ಬಂದಿರುತ್ತೆ, ವಾಟೆ ಜೊತೆನಲ್ಲೇ ಅದು ಗಿಡ ಬೆಳೆದಿರುತ್ತೆ. ಒಂದೂವರೆ ತಿಂಗಳ ತನಕನೂ ಅದು ಓಟೆ ಬಿಟ್ಟು ಈಚೆ ಬಂದಿರೋದೇ ಇಲ್ಲ ಆ ಗಿಡ. ಅದರಿಂದ ಮಕ್ಕಳು ತೋರಿಸಿದ್ರು ಅದಕ್ಕೆ ಓಟೆ ನೋಡಿರ್ತಾರಲ್ಲ, ತಿಂದು ಅದು ಗೊತ್ತಾಗ್ಬಿಡುತ್ತೆ. ಅದರಿಂದ ಮಾವಿನ ಮರನ ಎಲ್ರೂ ಚಿರಪರಿಚಿತವಾಗಿ ಮಕ್ಕಳಿಂದ ಹಿಡಿದು ದೊಡ್ಡದವರೆಗೂ ಮಾವು ಇಷ್ಟ ಆಗುತ್ತೆ, ಅದನ್ನ ಗುರ್ತಿಸ್ಬಹುದು. ಅದನ್ನ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳಕ್ ಇಷ್ಟಪಡೋಣ. ಈಗ ಮಾವಿನ ಮರ ಅಂತಂದ್ರೆ ಅದನ್ನ ಬೆಳೆಸೋದು ಎಲ್ಲ ರೈತರುಗಳಿಗೆ ಸುಮಾರು ಸ್ವಲ್ಪ ಕಷ್ಟನೇ ಆಗ್ಬೋದು. ಅದರಿಂದ ಅದು ಒಂದು ಕೈ ಎತ್ತದ ಮೇಲೆ ತುಂಬಾನೇ ಚೆನ್ನಾಗಿ ಅದರಿಂದ ಲಾಭ ಮಾಡ್ಬೋದು. ವರ್ಷಕ್ಕೆ ಒಂದೇ ಬೆಳೆಗಳು ಅಂತ ಅನ್ಕೋತಾ ಇದ್ದೀನಿ. ಅಂದ್ರೆ ಅದ್ರಲ್ಲಿ ಏನೇನು ಬೇಕಾದಷ್ಟು ತಳಿಗಳು ಕೂಡ ಎಲ್ಲ ಇದೆ. ಅದು ಇವಾಗ ಏನೋ ಹೈಬ್ರಿಡ್ಸ್ ಎಲ್ಲ ಮಾಡಿ ಬೇಗ ಬರುವಂತ, ಆಮೇಲೆ ಸಣ್ಣದಲ್ಲಿದ್ದಾಗ್ಲೇನೆ ಫಲ ಬರುವಂತದ್ದು ಕೂಡ ಇದೆ. ನಮ್ಮ ಕಾಲದಲ್ಲೆಲ್ಲ ನಾಟಿ ಮರಗಳು, ಇಷ್ಟೊಂದೆಲ್ಲ ಹೈಬ್ರಿಡ್ಸ್ ಇರ್ಲಿಲ್ಲ. ದೊಡ್ಡ ದೊಡ್ಡ ಮಾವಿನ ತೋಟ ಇದೆಲ್ಲ ಇರ್ತಿತ್ತು. ನಾವೆಲ್ಲ ಮಾವಿನ ತೋಟದಲ್ಲಿ ಹೋಗಿ ಆಟ ಆಡ್ಕೊಂಡೆಲ್ಲ ಕಿತ್ಕೊಂಡು ತಿನ್ಕೊಂಡು ಕಾಯಿಲ್ಲ ಬಂದಿರೋರು. ಜೊತೆಗೆ ಈ ಮಾವಿನ ಮರ ಅಂತ ಅಂದಾಗ ಫಸ್ಟ್ ಅದ್ರದ್ದು ಒಂದು ಎಲೆಯಿಂದ ಉಪಯೋಗ ಏನು? ಎಲೆ ಅಂತಂದ್ರೆ ಏನೇ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೂ ತಳಿರು ತೋರಣ ಕಟ್ಟದೇನೆ ನಾವು ಯಾವುದೇ ಒಂದು ಶುಭ ಕಾರ್ಯನ ನಾವು ಮಾಡಕ್ಕಾಗಲ್ಲ. ಅಥವಾ ಶುಭ ಇಲ್ದಾರೆ ಅಶುಭ ಕಾರ್ಯಗಳಿಗೂ ಅದು ಒಂದು ಪೂಜೆಗಳಿಗೆಲ್ಲ ಬೇಕಾಗಿರುತ್ತೆ. ಒಂದು ಕಲಶ ಸ್ಥಾಪನೆ ಮಾಡಿ ಅದ್ರಲ್ಲಿ ಒಂದು ದೇವರ ಆಹ್ವಾನ ಮಾಡ್ಕೋಬೇಕು ಅಂದ್ರು ಮಾವು ತುಂಬಾ ಶ್ರೇಷ್ಠ ಅಂತೆ. ವೀಳ್ಯದೆಲೆಗಿಂತ ಮಾವಿಗೆ ತುಂಬಾ ಶ್ರೇಷ್ಠ ಅಂತ ಮೊದಲೇ ಸ್ಥಾನ ಕೊಡ್ತಾರೆ ರೈತರುಗಳು ಕೂಡ. ಯಾವುದೇ ಎಲ್ಲಿ ಒಂದು ಹಬ್ಬ ಹುಣ್ಣಿಮೆ ಏನಂತಂದ್ರೆ ಮಾವಿನ ತೋರಣ ಇರ್ಲೇಬೇಕು. ಈ ಜಾತ್ರೆಗಳು ಹಬ್ಬಗಳು ಬಂದ್ರೆ ಮಾವಿನ ಮರ ಅರ್ಧ ಎಲ್ಲಾನು ಖಾಲಿ ಮಾಡ್ಬಿಟ್ಟಿರ್ತಾರೆ. ಅದು ಸೀಸನ್ ಅದು ಮುಗಿದ ತಕ್ಷಣ ಮತ್ತೆ ನೋಡಿ ಯಾವ ತರ ಪ್ರಕೃತಿ ಅದೆಲ್ಲ ತರದು ಅದು ಬೋಳ ಮಾಡಿರ್ತಾರೆ ಮರಗಳು. ಅದು ಚಿಗುರ ಟೈಮ್ಗೆ ಮತ್ತೆ ಎಲ್ಲ ಚಿಗುರಿ ನಾವು ಫಲ ಪುಷ್ಪಗಳನ್ನ ಕೊಡೋದಕ್ಕೆ ಪ್ರಕೃತಿ ಅದಕ್ಕೆ ಸಹಕಾರ ಮಾಡಿರುತ್ತೆ. ಜೊತೆಗೆ ನಾವು ಎಲ್ಲ ಅದನ್ನ ಬೆಳೆಸ್ಕೊಂಡು ಅದನ್ನ ಬಳಸ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕಾಗಿರುತ್ತೆ. ಅದೇ ರೀತಿ ಈಗ ಮಾವಿನ ಎಲೆ ಬಗ್ಗೆ ಹೇಳಿದೆ, ತೋರಣಕ್ಕೆ, ಕಳಶಕ್ಕೆ, ಪೂಜೆಗಳಿಗೆಲ್ಲ ಬೇಕು ಅಂತ. ಆಮೇಲೆ ಅದು ಮರ, ಆ ಮರದಲ್ಲಿ ಕಟ್ಟಿಗೆ ಕೂಡ ಉಪಯೋಗಿಸ್ಕೋಬಹುದು. ದೊಡ್ಡ ದೊಡ್ಡ ಮರಗಳೆಲ್ಲ ಬಂದಾಗ ಅದ್ರದ್ದೆಲ್ಲ ಅಲ್ಗೆ ಏನೋ ಎಲ್ಲ ಮರ ಸಾಮಾನುಗಳು ಕೂಡ ಮಾಡಿಸ್ತಾರೆ. ಅದ್ರ ಬಗ್ಗೆ ಅಷ್ಟೊಂದು ರೈತರಿಗೆ ಗೊತ್ತಿರುತ್ತೆ, ನಮಗ್ ಗೊತ್ತಿರಲ್ಲ. ಜೊತೆಗೆ ಏನಪ್ಪಾ ಅಂತಂದ್ರೆ ಮಾವಿನ ಹೂವು, ಫಸ್ಟ್ ಈಗ ಇದೆಲ್ಲ ಆಗ್ತಿದಂಗೆ ಮಾವಿನ ಹೂ ಬರುತ್ತೆ. ಮಾವಿನ ಹೂ ಬಂತು ಅಂತಂದ್ರೆ ಕೋಗಿಲೆಗಳು ಮಾವಿನ ಮರದಲ್ಲೆಲ್ಲ ಕುತ್ಕೊಂಡು ಒಂಥರ ಅವು ನಿಜವಾಗ್ಲೂ ಮಾವಿನ ಮರ ಅಂದ್ರೆ ಅವಕ್ಕೆ ಒಂದು ಸ್ವರ್ಗ ಸಿಗ್ದಂಗೆನೆ. ಅದು ಮಾವಿನ ಮರದಲ್ಲಿ ಕೋಗಿಲೆ ಕೂಗೋದು, ಹಾಡುಗಳು ಎಲ್ಲ ಕೂಡ ನಾವು ಕೇಳಿರ್ತೀವಿ. ಜೊತೆಗೆ ಮಾವಿನ ಮರದಲ್ಲಿ ಹೂ ಬರುತ್ತೆ ಅಂದಾಗ ಸ್ವಲ್ಪ ಹಿಮ ಇದ್ದಾಗ ಅದು ಹೂಗಳೆಲ್ಲ ತುಂಬಾ ಖಾಲಿಯಾಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಆ ಕೆಳಗಡೆ ಬೀಳುವಂತ ಹೂಗಳನ್ನ ಒಂದು ತೋಟದವರು ಮಾಲೀಕರು ಅದನ್ನ ತಗೊಂಡು ಗೊಬ್ಬರವಾಗಿ ಉಪಯೋಗಿಸ್ಕೊತಾರೆ. ಅದು ಒಳ್ಳೆ ಫಲವತ್ತಾದ ಗೊಬ್ಬರ ಕೂಡ ಆಗುತ್ತೆ ಅಂತ ನಮ್ಮ ತಂದೆ ಕೂಡ ಅಂತಿದ್ರು. ಇದೆಲ್ಲ ಬೆಳೆದಿರೋದು ಸ್ವಲ್ಪ ಗೊತ್ತು. ನಾವು ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋದು ಬೇಡ ಇವತ್ತು. ನಾನು ಅದ್ರ ಜೊತೆಗೆ ಮಾವಿನ ಹೂವು ಔಷಧೀಯ ಕೂಡ. ಅದು ಏನಂದ್ರೆ ಈ ಸೊಳ್ಳೆಗಳೆಲ್ಲ ಬಂದಾಗ ಈ ಮಾವಿನ ಹೂವನ್ನ ಒಣಸಿಟ್ಕೊಂಡು ಅದು ಕೆಂಡಗಳು ಮಾಡಿ ಅದು ಬೆಂಕಿ ತರ ಅಥವಾ ಧೂಪನೋ ಅದು ಮಾಡಿ ಅದನ್ನ ಹೊಗೆನ ಮನೇಲಿ ಮಾಡಿದ್ರೆ ಸೊಳ್ಳೆಗಳು ಸಾಯುತ್ತೆ, ಕ್ರಿಮಿಕೀಟಗಳು ಹೆಚ್ಚಿಗೆ ಮನೆಗೆ ಬರಲ್ಲ, ಈ ಚಿಟ್ಟೆಗಳು ಈ ಸಣ್ಣ ಸಣ್ಣ ಜಂತುಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಕೂಡ ಅಂತಾರೆ. ಇದಿಷ್ಟು ಮಾವಿನ ಎಲೆ ಬಗ್ಗೆ ಆಯ್ತು, ಮರದ ಬಗ್ಗೆ ಆಯ್ತು. ನಂತರ ಈ ಮುಂದಕ್ಕೆ ಬರ್ತಾ ಇದ್ರೆ ನಾವು ಆ ಮರದಲ್ಲಿ ಎಷ್ಟೊಂದೆಲ್ಲ ಒಂದು ಗಿಳಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಶ್ರಯ ಆಗಿರುತ್ತೆ. ಆಮೇಲಿಂದ ಬಂದು ಅದು ಒಂದು 7-8 ಜಾತಿ ಮರಗಳನ್ನ ಒಂದ್ ಕಡೆ ಕೂಡ ಹಾಕಿರ್ತಾರೆ. ಅಂದ್ರೆ
ಒಂದು ಮಾವಿನ ತೋಟ ಆದ್ಮೇಲೆ ಆ ತೋಟದಲ್ಲಿ ಮರಗಳು ರೈತರುಗಳಿಗೆ ಯಾವ್ಯಾವ್ದೋ ಮಿಕ್ಸ್ ಆಗಿ ಹಾಕೊಳ್ಳೋದು ಗೊತ್ತಿರುತ್ತೆ. ಈಗಂತೂ ಸುಮಾರು ಎಲ್ಲ ತಳಿಗಳು ಬೇರೆ ಬೇರೆಗಳು ಬಂದಿದೆ. ಈ ತಳಿನಲ್ಲಿ ಮಾವಿನ ಕಾಯಿ ಫಸ್ಟ್ ಬರುತ್ತಲ್ವಾ, ಆ ಕಾಯಿನಲ್ಲಿ ನಾವು ಮೊದ್ಲು ಹೇಳ್ಬೇಕು ಅಂತಂದ್ರೆ ಒಂದು ಹಸುರ್ಗೆ ಸಣ್ಣ ಸಣ್ಣ ಬರುವಂತ ಇರುವಾಗ್ಲೇ ಕಾಯಿನ ಬಳಸ್ತಾರೆ. ಅದಕ್ಕೆ ಮಿಡಿ ಅಂತ ಅಂತಾರೆ, ಮಿಡಿ ಮಾವಿನಕಾಯಿ ಅಂತ. ಅದು ತುಂಬಾನೇ ಮಂಗಳೂರು ಕಡೆ ಎಲ್ಲ ತುಂಬಾ ಬಳಸ್ತಾರೆ. ಅದು ಉಪ್ಪಿನಕಾಯಿ ಹಾಕೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ವರ್ಷಗಟ್ಲೆ ಇಟ್ಕೋಬಹುದು ಅದನ್ನ. ಅದೆಲ್ಲ ಆದ್ಮೇಲೆ ಮತ್ತೆ ಅದರಲ್ಲಿ ಇನ್ ಸ್ವಲ್ಪ ದಪ್ಪ ಸೈಜ್ ಬರುತ್ತಲ್ಲ, ಅದನ್ನ ಹಸಿರು ಕಾಯಿನೇ ಅಂದ್ರೆ ಕಾಯಿ ಒಳಗಡೆ ತಿರುಳು ಸ್ವಲ್ಪ ಬಣ್ಣ ಬದಲಾಯಿಸಬಾರ್ದು. ಆ ತರ ಇದಾಗ್ಲೆ ಅದು ಸ್ವಲ್ಪ ಹಳದಿ ಇನ್ನು ಬರಂತು ಅಂದ್ರೆ ಕಾಯಿ ಬೇಗ ಕೆಟ್ಟೋಗುತ್ತೆ ಉಪ್ಪಿನಕಾಯಿಗಳು. ಅದರಿಂದ ಅದು ಸ್ವಲ್ಪ ಕರೆಕ್ಟ್ ಆಗಿ ಬಲ್ತಿದ್ ನೋಡ್ಕೋತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ತುಂಬಾ ಉಪ್ಪಿನಕಾಯಿಗೆ ಹೆಸರಾದದ್ದು ಅಂತಂದ್ರೆ ಮಂಗಳೂರು. ತುಂಬಾನೇ ಮಂಗಳೂರು ಅವ್ರಿಗೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಹಾಕೋದು ಗೊತ್ತಿರುತ್ತೆ. ಅದು ವರ್ಷಗಟ್ಲೆ ಇಟ್ಕೊಳ್ಳುವಂಥದ್ದು ಕೂಡ ಪದಾರ್ಥ ಮಾಡ್ತಾರೆ ಅವರು. ಇದಿಷ್ಟು ಉಪ್ಪಿನಕಾಯಿಂದ ಆದ್ರೆ, ಅದು ಎಷ್ಟು ಜಾತಿ ಇದೆ ಅದ್ರಲ್ಲಿ ಯಾವ್ಯಾವುದನ್ನ ಹಣ್ಣಿಗೆ ಯಾವ್ದನ್ನ ಕಾಯಿಗೆ ಬಳಸೋಣ ಅಂತ ನೋಡೋಣ. ಅಂದ್ರೆ ಹಣ್ಣಲ್ಲಿ ಎಷ್ಟು ರೀತಿ ಹಣ್ಣುಗಳು ತುಂಬಾ ಚೆನ್ನಾಗಿರ್ತವೆ. ಅದ್ರಲ್ಲಿ ಎಷ್ಟು ಜಾತಿ, 100 ಜಾತಿ 100 ವೆರೈಟಿ ಮಾವಿನಕಾಯಿ ತಳಿಗಳಿದೆಯಂತೆ. ಅಂದ್ರೆ ನಮಗೊಂದು 8-10 ತಳಿಗಳು ಮಾತ್ರ ಗೊತ್ತಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತ ಒಂದು ತಳಿಗಳು ಮಾತ್ರ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದ್ರೆ ನಾವೆಲ್ಲ ಬೆಳೆದು ಗೊತ್ತಿರೋದ್ರಿಂದ. ಇದು ಏನಪ್ಪಾ ಅಂದ್ರೆ ಚಂಪಕ. ಫಸ್ಟ್ ಬಂದ್ರೆ ಮೊದ್ಲು ಮಾವು ಅಂದ್ರೆ ತೋತಾಪುರಿನೇ ಎಲ್ರು ಇಷ್ಟಪಡೋದು, ತುಂಬಾ ಚೆನ್ನಾಗಿರುತ್ತೆ. ಅದ್ ಬರೋದು ಕೊನೆಯಲ್ಲಿ ಹಣ್ಣು ಬರೋದು. ಆದ್ರೆ ತೋತಾಪುರಿ, ಸಿಂಧೂರ ಅಥವಾ ಸೇಂದೂರ ಅಂತಾರೆ, ಕಾಲ್ಪಾಡಿ, ಬಾದಾಮಿ, ರಸಪೂರಿ, ಜೀರಾ, ಈ ತರ ಮಾವಿನ ಅದು ಫಲಗಳ ಹೆಸರುಗಳು ಬೇರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಮಲ್ಲಿಕ, ಚಂಪಕ, ಈ ತರ ಕೂಡ ಹೆಸರುಗಳೆಲ್ಲ ಇಟ್ಕೊಂಡಿರ್ತಾರೆ. ಅದು ಹಣ್ಣುಗಳು ಅದು ತುಂಬಾ ಕಲರ್ ಎಷ್ಟು ಕೇಸರಿ ಕಲರ್ ಇರುತ್ತೆ ಅಂದ್ರೆ, ನಮ್ಮ ರಿಲೇಷನ್ ಮನೇಲಿ ಒಬ್ಬರ ಮನೇಲಿ ಇತ್ತು, ತುಂಬಾ ಚೆನ್ನಾಗಿರೋದು. ಅದನ್ನ ಜ್ಯೂಸ್ ಮಾಡಿದ್ರೆ ರೆಡಿ ಜ್ಯೂಸ್ ಹಂಗ್ ಬಾಟ್ಲಲ್ಲಿ ಇರ್ತದಲ್ಲ, ಅದಕ್ಕಿಂತ ಚೆನ್ನಾಗಿ ಕಾಣಿಸೋದು. ಅದನ್ನ ನಾನು ಸ್ವಂತ ತಂದು ಮಾಡಿ ನೋಡಿದೀನಿ, ಅದರಿಂದ ಹೇಳ್ತಾ ಇರೋದು. ಕೇಸರಿ ಕಲರ್, ಆರೆಂಜ್ ಅಂದ್ರೆ ಆರೆಂಜ್, ಅಷ್ಟು ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಅದ್ ಬಿಟ್ರೆ ಮತ್ತೆ ಇನ್ನೊಂದು ಕಾಲ್ಪಾಡಿ ಅಂತ ಬರುತ್ತೆ. ಅದು ಯಾವ್ದೋ ಬೇರೆ ಕಡೆಯಿಂದ ಆ ಕಡೆಯಿಂದ ಬರುವಂತ ಜಾತಿ ಅದು. ಅದೇನಪ್ಪಾ ಅಂದ್ರೆ ಚಪ್ಪಟೆ ಆಗಿರುತ್ತಂತೆ ಒಂದು, ಅದಕ್ಕೆ ಆ ಹೆಸರು ಕೂಡ ಇದೆ. ಅದು ಆ ಊರ ಹೆಸರನ್ನೇ ಆ ಕಾಯಿಗೆ ಇಟ್ಬಿಟ್ಟಿದ್ದಾರೆ. ಇದಿಷ್ಟು ಮಾವಿನ ಒಂದು ತಳಿಗಳು ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತು ನನಗೆ. ಮತ್ತೆ ಅದನ್ನ ಬಾಗಿ ಏನು ಬಾಂಗನಪಲ್ಲಿ ಅಂತ ಒಂದು ಊರು. ಆ ಊರಲ್ಲಿ ತುಂಬಾ ಚೆನ್ನಾಗಿ ಮಾವನ ಬೆಳೆದಿದಾರಂತ. ಆ ಮಾವನ್ ಬೆಳೆದು ಅದ್ರಿಂದ ಲಾಭ ಮಾಡ್ಕೊಂಡು ಈ ಸರಿ ತುಂಬಾ ಅದನ್ನ ಯಾರೋ ನಮ್ಮ ಒಂದು ಹೊರಗಡೆ ಓಡಾಡುವಾಗ ಯಾರೋ ಮಾತಾಡ್ತಿದ್ರು ಕೂಡ, ಆ ಕಡೆ ಮಾವಿನ ತಳಿಗಳೇ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೂಡ. ಆಮೇಲೆ ಕೊಪ್ಪದಲ್ಲಿ ಮಾವಿನ ಮೇಳ ಕೂಡ ಇಟ್ಟಿದ್ರು. ಒಂದು ನಾವು ಯೂಟ್ಯೂಬ್ ಅಲ್ಲಿ ಮತ್ತೆ ಈ ಟಿವಿನಲ್ಲೆಲ್ಲ ನೋಡಿರ್ತೀವಿ. ಕೊಪ್ಪದಲ್ಲಿ ತುಂಬಾ ದಿವಸ ಮಾವಿನ ಮೇಳ ಇಟ್ಟು ಅಲ್ಲಿ ವಿಶೇಷ ತಳಿಗಳನ್ನೆಲ್ಲ ಸಂಕರಣೆ ಮಾಡಿದ್ರಂತೆ. ಅಲ್ಲಿ ಒಂದು ಮಾವಿನ ಹಣ್ಣಿಗೆ 20,000 ಅಳುವಂತ ಒಂದೊಂದು ಮಾವಿನ ಹಣ್ಣು ಕೂಡ ಇತ್ತು ಅಂತ ಅಂತಾರೆ. ಒಂದು ಕಾಲ್ ಕೆಜಿಗೆ ಒಂದು 1.5 ಲಕ್ಷ ತನಕ ಬೆಳೆಯುವಂತ ಮಾವಿನ ತಳಿ ಬೆಳೆದಿದಾರಂತೆ. ಅದು ವಿಶೇಷ ಅಂತೆ. ಅದನ್ನ ಮೊನ್ನೆ ಟಿವಿನಲ್ಲಿ ಕೂಡ ಹೇಳ್ತಿದ್ರು, ನಾನು ಕೇಳಿಸ್ಕೊಂಡೆ. ಇವತ್ತು ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಇದ್ದೆ. ಅದಾಯ್ತು ಅಂದ್ರೆ ಈ ಮಾವಿನಕಾಯಿ, ಮಾವಿನ ಒಂದು ಉಪಯೋಗಗಳು, ಅದ್ರ ಹಣ್ಣಿನ ಹೇಳಾಯ್ತು. ಮಾವಿನಕಾಯಿನಲ್ಲಿ ನಾವೇನೇನ್ ಮಾಡ್ಬೋದು ಅಂತಂದ್ರೆ, ನಾನು ಹೇಳಿದ್ನಲ್ಲ ಮಂಗಳೂರವರು ತುಂಬಾ ಉಪ್ಪಿನಕಾಯಿಗಳಿಗೆ ಪ್ರಸಿದ್ಧಿಯಾಗಿರೋದು. ಆದ್ರೆ ಅಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ಕೆತ್ತಿ ಉಪ್ಪಿನಕಾಯಿ ಅಂತ, ಮಾವಿನಕಾಯಿ ಅದನ್ನ ಹಸರಿಗಿದ್ದಾಗ್ಲೇ ಅದನ್ನ ಕತ್ತರಿಸಿ, ಅಂದ್ರೆ ಒಂದು ಮಚ್ಚ ತರ ಇಟ್ಕೊಂಡು ಅವರು ಸಲಕರಣೆಗಳು ಚೆನ್ನಾಗಿ ಇಟ್ಕೊಳ್ತಾರೆ. ನಮ್ಗೆ ಬರೀ ಕೂಡ್ಲಲ್ಲಿ ಕತ್ತರಿಸೋದು 4-5 ಕತ್ತರಿಸಕ್ಕೆ ಕಷ್ಟ. ಅವ್ರು ಒಂದ್ ದಿನಕ್ಕೆ ಮೂಟೆಗಟ್ಲೆ ಮಾವಿನಕಾಯಿನ ಕತ್ತಾರೆ. ಅರ್ಧ ಓಟೆನೇ ಇರುತ್ತೆ ಅದ್ರಲ್ಲಿ. ಓಟೆ ಸ್ವಲ್ಪ ಬಲ್ತ ಮೇಲೆ ಹಾಕಿದ್ರೆ ಅವರು ಕೆಡಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಪಕ್ಕದಲ್ಲಿ ಎಲ್ಲ ಇದ್ದವರೆಲ್ಲ ಹೇಳ್ತಿದ್ರು. ಅದು ಕೆತ್ತೆ ಉಪ್ಪಿನಕಾಯಿ ಅಂದ್ರೆ ಕತ್ತರಿಸಿ ಚೂರ್ ಮಾಡುವಂತ ಉಪ್ಪಿನಕಾಯಿ. ಮತ್ತೆ ಮಿಡಿ ಅಂತಂದ್ರೆ ವರ್ಷ ತನಕ ಇಟ್ಕೊಳ್ಳುವಂತ ಉಪ್ಪಿನಕಾಯಿ. ಈ ಕೆತ್ತೆ ಉಪ್ಪಿನಕಾಯಿ ಎಲ್ಲ ಒಂದ್ 3 ತಿಂಗಳು ಅಥವಾ 6 ತಿಂಗಳಲ್ಲಿ ಬಳಸ್ಬೇಕು ಅಂತಾರೆ. ಈ ಮಿಡಿ ಉಪ್ಪಿನಕಾಯಿನ ಒಂದ್ ವರ್ಷ ಮತ್ತೆ ಇನ್ನೊಂದ್ಸರಿ ಕಾಯಿ ಬರೋವರೆಗೂ ಆ ಮರದಲ್ಲಿ ಈ ಕಾಯಿನ ಇಟ್ಕೊಂಡು ಬಳಸ್ಬೋದಂತೆ. ಅದ್ ಯಾವ ರೀತಿ ಮಾಡೋದು ಅಂತಂದ್ರೆ, ಅದು ಈಸಿ, 1-2 ನಿಮಿಷದಲ್ಲಿ ಅದನ್ನ ಹೇಳ್ತೀನಿ. ಅಂದ್ರೆ ಒಂದು ಮಿಡಿ ಉಪ್ಪಿನಕಾಯಿ ಅದು ಸೈಜ್ ದಪ್ಪನೇ ಆಗಲ್ವಂತೆ, ಅದಷ್ಟೇನೆ. ದಪ್ಪ ಅಂತಂದ್ರೆ ಒಂದು ಇದ್ರ ತರ ದಪ್ಪ ಗೋಲಿ ತರನೋ, ಅಥವಾ ಅದು ಮೀಡಿಯಂ ಆಗಿ ಒಂದು ಹೆಬ್ಬೆರಳಿಂದ ಸ್ಟಾರ್ಟ್ ಮಾಡಿ ನಮ್ ಕೈಲಿ ಮುಷ್ಟಿ ಮುಚ್ಕೊಳ್ಳೋಷ್ಟು ಇದ್ರೆ ಅಷ್ಟೇ, ಅದು ದಪ್ಪ ಆಗಲ್ವಂತೆ. ಆ ತರ ಕಾಯಿ ಕೂಡ ಇದೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ತಂದ್ಬಿಟ್ಟು
ಅದು ಗುಚ್ಚಿ ಗುಚ್ಚಿ ಸಹಿತನೇ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಮಾರೋರು ಕೂಡ ತಂದು ಮಾಡ್ತಿದ್ರು, ನಾವು ತಗೊಂಡಿದೀವಿ. ಅದನ್ನೇನ್ ಮಾಡ್ಬೇಕು ಅಂದ್ರೆ ಮೊದ್ಲು ಫಸ್ಟ್ ನೀರಲ್ಲಿ ಸ್ವಲ್ಪ ಒಂದ್ 10 ನಿಮಿಷ ನೆನೆಸ್ಬೇಕು. ಅವಾಗ ಅದ್ರ ಮೇಲಿರುವಂತ ಒಂದ್ ಸಣ್ಣ ಪುಟ್ಟ ಧೂಳಾಗ್ಲಿ, ಸಣ್ಣ ಕ್ರಿಮಿಗಳಾಗ್ಲಿ, ಆ ತೊಟ್ಟಿಂದ ಬಂದಿರುವಂತದ್ದು ಸೊನೆ ಇವೆಲ್ಲ ಕಡೆ ಹೋಗಿ ಒಂದು ಅರ್ಧರ್ಧ ಇಂಚು ತೊಟ್ಟಿರುವಂಗೆನೆ ಅದನ್ನ ಇಟ್ಕೊಂಡಿರ್ತಾರೆ. ತೊಟ್ಟು ಪೂರ್ತಿ ಬಿಡ್ಸಲ್ಲ. ಆ ತೊಟ್ಟನ್ನ ಇಟ್ಕೊಂಡಿದ್ದಂಗೆನೆ ಅದನ್ನ ಕ್ಲೀನ್ ಮಾಡಿ ನೀರೆಲ್ಲನು ಆರ್ಸಿ, ನೀರ್ ಆರಿದ್ಮೇಲೆ ಅದನ್ನ ಒಂದು ಗಾಜಿಂದು ಅಥವಾ ಒಂದು ಇನ್ನು ತುಂಬಾ ಜಾಸ್ತಿ ಮಾಡೋರಿಗೆ ಡ್ರಮ್‌ಗಳಲ್ಲಿ ಹಾಕ್ತಾರೆ. ಬಟ್ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿ ಅದನ್ನ ನೋಡಿದೀವಿ. ಗಾಜಿನ ಬಾಟ್ಲಲ್ಲಿ ಹಾಕಿ ಒಂದು 4 ಮಾವಿನಕಾಯಿನ ಒಂದು ಬಾಟ್ಲಲ್ಲಿ ಹಾಕೋದು, ಮತ್ತೆ 1 ಇಡಿ ಉಪ್ಪು ಹಾಕೋದು. ಮತ್ತೆ ಅದ್ರ ಮೇಲೆ ಇನ್ನೂ 4 ಮಾವಿನಕಾಯಿ ಹಾಕೋದು, 1 ಇಡಿ ಉಪ್ಪು ಹಾಕೋದು. ಈ ತರ ಹಾಕಿ ಹಾಕಿ ಇಟ್ಟು 1 ತಿಂಗಳ ಕಾಲ ಇಟ್ಟು ಅದು ಬಣ್ಣ ಬದಲಾಯಿಸುತ್ತೆ ಸ್ವಲ್ಪ. ಆ ಕಾಯಿಗಳು ಮೇಲೆ ಸಿಪ್ಪೆ ಸಹಿತ ಉಂಡೆ ತೊಟ್ಟು ಕೂಡ ಇರುತ್ತೆ. ಅದು ಹಂಗೆ ಸಿಂಕಾಗಿ ಎಲ್ಲ ಮುದುಡ್ಕೊಂಡು ಸಣ್ಣ ಆಗುತ್ತೆ. ನಾವು ಮುಕ್ಕಾಲ್ ಭಾಗ ಬಂದ್ಬಿಡುತ್ತದು. ಮುಕ್ಕಾಲ್ಗಿನ್ನ ಇನ್ನ ಕಡಿಮೆ ಬರುತ್ತೆ. ಕುಮ್ಸಿದ್ರೆ. ಅಷ್ಟು ಬಂದಾಗ ಅದನ್ನೆಲ್ಲ ಮಾವಿನಕಾಯಿ ಬೇರೆ, ರಸ ಬೇರೆ ಇಟ್ಕೊಂಡು ಅದನ್ನ ನಾವು ಮಸಾಲೆಗೆ ಅಂತ ಬೇರೆ ಇಟ್ಕೊಂಡು ಅದು ಮೆಣಸಿನಕಾಯಿ ಮತ್ತೆ ಸಾಸಿವೆ, ಒಂದ್ ಸ್ವಲ್ಪ ಮೆಂತ್ಯ ಇದಿಷ್ಟನ್ನು ತುಂಬಾ ಬಿಸಿಲಲ್ಲಿ ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡು ಈ ಉಪ್ಪು ನೀರು ಇರುತ್ತಲ್ಲ ನಾವು ಬಸ್ಕೊಂಡಿರೋದು ಆ ಉಪ್ಪು ನೀರ್ನಲ್ಲೇ ಅದನ್ನ ರುಬ್ಕೊಂಡು ಹಾಕಿ 1 ವರ್ಷದವರೆಗೂ ಇಡ್ಬೋದು. ಇದನ್ನ ನಾನು ಕೂಡ ಇಟ್ಕೊಂಡಿದೀನಿ. ನಾನು ಮಾಡಿ ಗೊತ್ತು ಇದು. ಅವ್ರ ಹತ್ರ ಕಲ್ತ್ಕೊಂಡು ಪಕ್ಕದಲ್ಲಿ ಇದ್ರು ಅವ್ರ ಹತ್ರ ಹೇಳ್ಸ್ಕೊಂಡು ಮಾಡ್ಕೊಂಡು ಕಲ್ತ್ಕೊಂಡೆ. ಮತ್ತೆ ಮಿಡಿ ಉಪ್ಪಿನಕಾಯಿ ಆಯ್ತು, ಕೆತ್ತೆ ಉಪ್ಪಿನಕಾಯಿ ಮತ್ತೆ ದಿಢೀರ್ ಉಪ್ಪಿನಕಾಯಿ. ಈ ಮದುವೆ ಮನೆಗಳಲ್ಲೆಲ್ಲ ಅಂದ್ರೆ ದಿಢೀರ್ ಉಪ್ಪಿನಕಾಯಿ. ಅವಾಗ ಏನ್ ಮಾಡ್ತಾರೆ, ಸಣ್ಣ 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 ತರಕಾರಿಗಳ ತರ ಹೆಚ್ಚಿಬಿಡ್ತಾರೆ. ತಾನೇ ಒಂದು ಇಷ್ಟು ಹಸಿಮೆಣಸಿನ ಪುಡಿ, ಹಿಂಗು, ಸಾಸಿವೆ ಹಾಕ್ತಾರೆ. ಅದನ್ನ ಅಲ್ಲೇ ಒಗ್ಗರಣೆಗೆ ಹಾಕಿ ಒಂದ್ ಶಾಖ ಬರ್ಸಿ ಅದ್ರ ಹೊತ್ತಿಗೆ ಖಾಲಿ ಅದು. ಅದು ಸಣ್ಣಕ್ಕೆ ಹೆಚ್ಚಿಬಿಡ್ತಾರೆ, ಸ್ಪೂನಲ್ಲಿ ಬಡಿಸ್ತಾರೆ. ಏನೋ ಐಟಮ್ ತರ. ನಾವು ಬೇರೆ ಕೆತ್ತೆ ಉಪ್ಪಿನಕಾಯಿ ಎಲ್ಲ ಒಂದೊಂದು ಪೀಸ್ ತರ ಹಾಕೊಂಡು ತಿಂತಿರ್ತೀವಿ. ಮಿಡಿ ಉಪ್ಪಿನಕಾಯಿನ ಅರ್ಧ ಕಟ್ ಮಾಡ್ಕೊಂಡು ಬೇರೆ ಹಾಕೋತೀವಿ. ಈ ತರ ಇರುತ್ತೆ. ಇದು ಕೆತ್ತೆ ಉಪ್ಪಿನಕಾಯಿ, ಮಿಡಿ ಉಪ್ಪಿನಕಾಯಿ ಮತ್ತೆ ದಿಢೀರ್ ಉಪ್ಪಿನಕಾಯಿ 3 ಆಯ್ತು. ಇದು ಕಾಯಿ ಇಷ್ಟು ಕಾಯಿ ಮುಗಿತಾ ಬಂತು ಅಂತಂದ್ಮೇಲೆ ಸ್ವಲ್ಪ ಹುಳಿ ಮತ್ತೆ ಸಿಹಿ ಇರೋಂತ ಒಂದು ಸ್ಟೇಜ್ ಬಂದಿರುತ್ತಲ್ವಾ, ಆ ಸ್ಟೇಜಲ್ಲಿ ನಾವು ಆ ಹುಳಿ ಮಾವಿನಕಾಯಿನ ತಿನ್ನಕ್ಕಾಗಲ್ಲ. ಇದು ಪೂರ್ತಿ ಹಣ್ಣು ಆಗಿರಲ್ಲ. ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಕುಲ್ಫಿ ಅಂತ ಮಾಡ್ತೀವಿ ನಾವು. ಅದನ್ನ ಚೆನ್ನಾಗಿ ತುರ್ಕೊಂಡ್ಬಿಡೋದು. ಮೇಲ್ ಸಿಪ್ಪೆ ಎಲ್ಲಾನು ತೆಗೆದ್ಬಿಟ್ಟು ಅದ್ರ ಮೇಲ್ಗಡೆ ಚಾಕುಲಿ ಅಥವಾ ಈ ಒರೆಯೋದೆಲ್ಲ ಎರೇಸರ್ ಬಂದಿರ್ತಲ್ಲ ಅದ್ರಲ್ಲೆಲ್ಲ ಎರೆದ್ಬಿಟ್ಟು ಅದನ್ನ ನಾವು ಕೊಬ್ಬರಿ ತುರಿಯಂತ ಮನೆಗಳಲ್ಲಿ ತುರ್ದು ಇಟ್ಕೊಂಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ನಾವು ಅದನ್ ಜೊತೆಗೆ ಬೆಲ್ಲ, ಇವಾಗ ಸಕ್ಕರೆನೂ ಎಲ್ಲರೂ ಬಳಸೋದ್ ಬಿಟ್ಬಿಟ್ಟಿದೀವಿ. ಅದರಿಂದ ಬೆಲ್ಲ ಹಾಕಿ ಅದನ್ನ ಚೆನ್ನಾಗಿ ರುಬ್ಕೊಂಡ್ಬಿಡೋದು. ರುಬ್ಬಿ ಒಂದ್ ಸಣ್ಣ ಕಾವ್ನಲ್ಲಿ ಮಂದ ತಳ ಇರುವಂತ ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಆ ಕಡೆ ಈ ಕಡೆ ಕೈ ಆಡಿಸ್ತಾನೇ ಇದ್ರೆ ಪಾತ್ರೆ ಬಿಟ್ಟು ಬರುತ್ತೆ. ಅದು ಹಲ್ವಾ ತರ ಬರುತ್ತೆ. ಅದನ್ನ ತೆಗೆದು ಒಂದ್ ತಟ್ಟೆಗೆ ಒಂದ್ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಆ ತಟ್ಟೆ ಒಳಗಡೆ ಇಟ್ಕೊಂಡು ಅದನ್ನ ಒಂದ್ ಸ್ಪೂನಲ್ಲಿ ಸಮತಟ್ಟು ಮಾಡಿದ್ರೆ ಅದು ಕುಲ್ಫಿ ತರ ಆಗುತ್ತೆ. ಅದನ್ನ ಕಟ್ ಮಾಡಿ ಇಟ್ಕೊಂಡು ಮಾವಿನ ಟೇಸ್ಟ್ ಮುಗ್ದೈತಲ್ಲಪ್ಪ ಮಾವಿನ ಹಣ್ಣಂದು ಇನ್ ತಿನ್ನಕ್ಕಿಲ್ವಲ್ಲ ಅಂತ ಅನ್ನುವಂಗೆ ಇಲ್ಲ. ನಾವ್ ಇಟ್ಕೊಂಡು ಅದನ್ನ ತಿನ್ಬೋದು. ಜೊತೆಗೆ ನಾವು ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರುತ್ತೆ. ಚಿತ್ರಾನ್ನದ್ದು ಗೊಜ್ಜುಗಳು ತಿಂಗಳಗಟ್ಲೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀವಿ. ಮಾವಿನಕಾಯಿ ಸಾಸಿವೆ ಅಂತ ಹಸಿ ಸಾಸಿವೆ ಹಾಕಿ ನಾವೆಲ್ಲ ಇದು ಬೇರೆ ಮಾವಿನಕಾಯಿಗಳಿಗೆ ಹುರ್ದು ಮಾವಿನಕಾಯಿ ಆ ಕಾಲ ಮುಗಿಯೋಷ್ಟರಲ್ಲಿ ಒಂದಿಷ್ಟು ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಈ ಚಳಿಗಾಲಕ್ಕೆ ಬೇಕು ಅಂತ. ಅದ್ರ ಜೊತೆಗೆ ಹಸಿ ಸಾಸಿವೆ ಅಂತ ಬೇರೆ ಮಾಡ್ತಾರೆ. ಹೆಸರು ನೋಡಿದ್ರೆ ಸಾಸಿವೆ ಅಂತ, ಇರೋದ್ ನೋಡಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ. ಏನ್ ಹಿಂಗ್ ಅಂತಿರಲ್ಲ ಅಂತ ಕೇಳಿ ಒಬ್ರು ನಮ್ಮನೆ ಪಕ್ಕ ಇದ್ರು ಅವ್ರ ಹತ್ರ ಕೇಳ್ಕೊಂಡು ನಾನು ಕೂಡ ಹಸಿ ಸಾಸಿವೆ ಜಾಸ್ತಿ ಅದನ್ನ ಹಾಕಿ ಬೇರೆ ಸಾಮಾನುಗಳೆಲ್ಲ ಕಡಿಮೆ ಹಾಕಿ ಸಾಸಿವೆ ಜಾಸ್ತಿ ಹಾಕೋದ್ರಿಂದ ಅದಕ್ಕೆ ನಾವ್ ಅಂತೀವಿ ಅಂತ ಹೇಳ್ತಿದ್ರು. ಮತ್ತೆ ಇದೇ ಸೇಮ್ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಈ ಮಾವಿನಕಾಯಿ ಹಾಕೋದು. ಒಂದ್ ಸ್ವಲ್ಪ ಹಿಂಗು ಮತ್ತೆ ಎಣ್ಣೆಗಳು ಜಾಸ್ತಿ ಹಾಕಿ ಏನೇ ಮಾವಿನಕಾಯಿ ಉಪ್ಪಿನಕಾಯಿ ತೋರ್ಸ್ಬೇಕಾದ್ರೆ ಈ ಕೆತ್ತೆ ಉಪ್ಪಿನಕಾಯಿಗಳಿಗೆಲ್ಲ ಲೈಟ್ ಆಗಿ ಒಂದ್ ಸ್ವಲ್ಪ ಬೆಲ್ಲದ್ದು ಕ್ಷೀರ ಕೂಡ ಮಾಡಿ ಹಾಕ್ತಾರೆ. ಯಾಕೆಂದ್ರೆ ಬೆಲ್ಲ ಮೇಲೊಂದ್ ಲೇಯರ್ ಇದ್ರೆ ಕೆಡಲ್ಲ ಮತ್ತೆ ಬುಷ್ಟ್ ಬರಲ್ಲ ಅಂತ ಕೂಡ ಉಪ್ಪಿನಕಾಯಿನ ಬಾಟ್ಲಿಗಳ ಮೇಲೆ ಒಂದ್ ಸ್ವಲ್ಪ ಅದನ್ನ ಹಾಕೋದು. ಇಲ್ಲಾಂದ್ರೆ ಎಣ್ಣೆ ಸಾಸಿವೆ ಕಾಯಿಸಿ ಮತ್ತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಹಿಂಗು ಹಾಕಿ ಇಟ್ರೆ ಕೆಡಲ್ಲ. ಸ್ವಲ್ಪ ಜನದ ಕೈಲಿ ಏನೇ ಮಾಡಿದ್ರು ಒಬ್ರ ಕೈಲಿ ಮಾವಿನಕಾಯಿ ಕೆಟ್ಟೋಗುತ್ತೆ ಉಪ್ಪಿನಕಾಯಿ ಅಂತ ಬೇರೆ ದೊಡ್ಡವ್ರ ಕೈಲಿ ಹಾಕಿಸ್ತಾರೆ. ಇದ್ರ ಬಗ್ಗೆ ಆಯ್ತು. ಮತ್ತೆ ನಾನು ಆಮೇಲೆ ಇದು ಸ್ವೀಕರಣಿ ಮಾಡೋದು. ಈಗ ಒಂದು ಚಂಪಕ ಅಂತ ಎಲ್ಲ ಹೇಳಿದ್ನಲ್ಲ, ಸೇಂದೂರ, ಚಂಪಕ, ಈ ತರ ರಸಪುರಿ, ಈ ತರ ಮಾವಿನ ಹಣ್ಣುಗಳಲ್ಲಿ ನಾವು ಸ್ವೀಟು ಅದು ಓಟೆ ತರ ಎಲ್ಲ ತಿನ್ಕೊಂಡು ಕುತ್ಕೊಳ್ಳೋಕೆ ಇಷ್ಟ ಇರಲ್ಲ ಒಬ್ಬರಿಗೆ. ಅದನ್ನ ಜ್ಯೂಸ್ ಮಾಡ್ಕೊಂಡ್ಬಿಡ ಕುಡ್ದಿರ್ತೀವಿ. ಗಟ್ಟಿ ತುಂಬಾ ಇಷ್ಟ ಆಗುತ್ತೆ ಅದು ಸೀಸನ್ ಅಲ್ಲಿ. ಇದಿಷ್ಟ ಆದ್ಮೇಲೆ ನಾವು ಮತ್ತೆ ಮೇಡಮ್ ಹೇಳಿದ್ರು ಶ್ರೀಕರ್ಣಿ ಅಂತ ಮಾಡ್ತೀವಿ. ಆಮೇಲೆ ಪಕ್ಕದಲ್ಲಿ ಉಪ್ಸಾರುಗಳು ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಹಳ್ಳಿಲೆಲ್ಲ ಮಾವಿನಕಾಯಿನ ಕತ್ತರ್ಸಕ್ ಬಿಡ್ತಿರ್ಲಿಲ್ಲ, ಚಚ್ಚೋದು ಕಾಲ್ ಮೇಲೆ. ಅದು ಚಚ್ಚಿ ಭಾಗ ಮಾಡಿ ಅದಕ್ಕೆ ಉಪ್ಪು ಖಾರ ಸವರ್ಕೊಂಡು ಹಳ್ಳಿಯವ್ರಿಗನಕ ತುಂಬಾನೇ ಇಷ್ಟ. ಉಪ್ಸಾರು ಮಾಡ್ಕೊಂಡು ಅದನ್ನ ಉಪ್ಸಾರುಗಳಿಗೆ ಹುಚ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಅವ್ರು ಟೇಸ್ಟ್ ಮಾಡೋದು ನಮ್ಮ ಒಂಥರ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ಅದನ್ನ ಬಳಸ್ತಿದ್ರು ಆವಾಗ ಮಾವಿನಕಾಯಿ.
ಮತ್ತೆ ಇವಾಗ ಇನ್ನು ಹೇಳ್ಬೇಕು ಅಂತಂದ್ರೆ ಅದ್ರಲ್ಲಿ ಸ್ವೀಟ್ ಮಾಡೋದು ಹೇಳ್ದೆ. ರಸಪುರಿ ರಾಜ, ಮಾವನ ರಾಜ, ಎಲ್ಲ ಹಣ್ಣುಗಳಿಗೂ ರಾಜ ಮಾವನ ರಾಜ ಅಂತ ಹೇಳ್ತಾರೆ. ಜೊತೆಗೆ ಈ ರಸಪುರಿನಂತ ಅದು ರಾಣಿ ಅಂತ ಅಂತಾರೆ. ಹಣ್ಣುಗಳ ರಾಣಿ ರಸಪುರಿ. ಅದು ರಸಪುರಿ ಅಂತಂದ್ರೆ ಅಷ್ಟು ಅದ್ರ ಹೆಸರಲ್ಲೇ ಗೊತ್ತು, ರಸ ತುಂಬಾ ಚೆನ್ನಾಗಿರುತ್ತೆ ಅದು. ಅದಲ್ಲದೆ ಈಗ ಇನ್ನು ಯಾವ್ದೋ ನಾನು ಹೇಳದ್ನಲ್ಲ, ಈ ಕೊಪ್ಪಳ ಆ ಕಡೆ ಎಲ್ಲ ಒಂದು ಹಣ್ಣು ಬಂದಿದೆಯಂತೆ, ಅದು ಕಲ್ಲಂಗಡಿ ತರ ತುಂಬಾ ತಿರುಳಿರುತ್ತಂತೆ ನೋಡಿ. ಅದ್ರ ಬೀಜನೇ ವಾಟಿ ಸಣ್ಣಕ್ಕಿರುತ್ತೆ. ಕಲ್ಲಂಗಡಿ ಮತ್ತೆ ಕರ್ಬೂಜ ಎಲ್ಲ ಬರುತ್ತಲ್ಲ ಆ ತರ ಸುಮ್ಮನೆ ಎರಡು ಮಧ್ಯೆ ಹಿಂಗ್ ಗೋಳ್ ಮಾಡಿ ಹಿಂಗ್ ತೆಗೆದ ತಕ್ಷಣ ಆ ಕಡೆ ಒಂದ್ ಕಡೆ ಬೀಜ ತೆಗೆದು ಆ ಕಡೆ ಇಟ್ಬಿಟ್ಟು ಸ್ಪೂನ್ ಅಲ್ಲಿ ತಗೊಂಡ್ ತಿನ್ಬೋದು ನಾವು. ಈ ಬಟರ್ ಫ್ರೂಟ್ ಹಣ್ಣು ಇದೆಲ್ಲ ತೆಗಿತೀವಲ್ಲ ಆ ತರ ತಿನ್ನೋ ತರ ಮಾವು ಕೂಡ ಬಂದಿದೆ ಅಂತ ಇವಾಗ. ಅದೆಲ್ಲ ವಿಶೇಷ ತಳಿಗಳು. ಇದ್ರ ಬಗ್ಗೆ ನಾನು ಈಗ ಸ್ವಲ್ಪ ದಿವಸ ತಿಳ್ಕೊಂಡೆ. ಇದನ್ನೆಲ್ಲ ನಾವು ಹೆಚ್ಚಿಗೆ ಬಳಸಿಲ್ಲ, ಗೊತ್ತಿಲ್ಲ. ಇದನ್ನ ಅಂತೆ ಅಂತ ಹೇಳ್ಬೇಕಷ್ಟೇ, ಯಾಕಂದ್ರೆ ನಾವು ಬಳಸಿಲ್ಲದೆ ಇರುವಂತದ್ದು. ಈ ನಾವು ಬಳಸುವಂತ ಹಣ್ಣುಗಳಲ್ಲಿ ನಾನು ಇವಾಗಲೇ ಮಾವಿನ ಸೀಸನ್ ಮುಗೀತು ಅಂದಿದ್ದಕ್ಕೆ ಅದು ಕೊನೆಯಲ್ಲಿ ಬಂದಿರೋದು ತೋತಾಪುರಿ ಮಾವಿನಕಾಯಿ. ಈ ನಾನು ಹೋದ್ ವಾರ ತೋರಿಸ್ದೆ, ದಪ್ಪ ದಪ್ಪ ಮಾವಿನಕಾಯಿ ಇದ್ರೆ ಇಬ್ಬರೇ 3 ಜನ ಇದ್ರೆ ತಿನ್ನಕ್ಕೆ ಆಗಲ್ಲ, ಅಷ್ಟು ಕೆಜಿ ಬರುವಂತ ಮಾವಿನಕಾಯಿ. ಆ ಮರದಲ್ಲಿ ಅದ್ ಯಾವ ರೀತಿ ಭಾರ ಎಲ್ಲ ಉತ್ಕೊಂಡಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಆ ಮಾವಿನಕಾಯಿ, ನೋಡಕ್ಕೆ ಕಣ್ಣೆಸ್ರಾಗ್ತಿತ್ತು. ಆ ತರ ಮಾವಿನಕಾಯಿ ಅದನ್ನ ಒಂದ್ 2 ದಿನ ಇಟ್ಟೆ, ಹಣ್ಣಾಯ್ತು. ಜೊತೆಗೆ ಮಾವಿನಕಾಯಿಯಲ್ಲಿ ತುಂಬಾ ಕ್ಯಾಲ್ಸಿಯಂ ಇರುತ್ತೆ, ಅದು ಹುಳಿ ಕೂಡ ಇರುತ್ತೆ. ಬಾಯಿ ರುಚಿ ಹೋದಾಗ ಬಾಯಿ ರುಚಿ ಕೊಡುವಂತ ಒಂದು ಪದಾರ್ಥ ನಮಗೆ ಮಾವಿನಕಾಯಿ ಅಂತ ಕೂಡ ಹೇಳ್ಕೋಬಹುದು. ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಇನ್ನು ಎಲ್ಲ ತುಂಬಾ ಇದರಲ್ಲಿ ನಮ್ಗೆ ವಿಟಮಿನ್ಸ್ಗಳು ಇದೆಲ್ಲ ತುಂಬಾ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ನಾವು ಜೀರ್ಣಕಾರಕವಾಗಿ ಅದನ್ನ ಬಳಸ್ತಿದ್ವಿ. ಮೇಲ್ಗಡೆ ಸಿಪ್ಪೆ ಕೂಡ ನಾವು ತಿನ್ನುವಂತ 1-2 ಮಾವಿನ ಹಣ್ಣುಗಳಿದೆ, ನಾವು ಸಿಪ್ಪೆ ತಿನ್ಬಹುದು ಅದನ್ನ. ಎಲ್ಲ ನಾವು ಮಾವಿನ ಹಣ್ಣುಗಳು ತಿಂದ್ಮೇಲೆ ಅದ್ರದ್ದು ಸಿಪ್ಪೆ ಸಹಿತ ಒಂಚೂರು ತಿಂದ್ರೆ ಅದ್ರದ್ದು ಎಫೆಕ್ಟ್ ಒಡೆಯಲ್ಲ. ಏನೇ ಶರೀರದಲ್ಲಿ ಅಕಸ್ಮಾತ್ ಮೋಷನ್ ಜಾಸ್ತಿ ಆಗೋದಾಗ್ಲಿ, ಹೊಟ್ಟೆ ನೋವು ಬರೋದಾಗ್ಲಿ, ಹೀಟು ಇದೆಲ್ಲ ಕಡಿಮೆ ಆಗ್ಬೇಕಾದ್ರೆ ಅದ್ರ ಸಿಪ್ಪೆ ತಿನ್ಬೇಕು ಅಂತ ನನಗೆ ಯಾರು ಹೇಳ್ತಿದ್ರು, ಇದು ಗೊತ್ತು. ಅದೇ ರೀತಿ ನಾನು ಮಾವಿನ ಹಣ್ಣನ್ನ ನಾವು ಯಾವ ರೀತಿ ಬಳಸ್ಕೊಂಡೆ ಅಂದ್ರೆ 1-2 ದಿನ ಜ್ಯೂಸ್ ಮಾಡಿದ್ವಿ. ತುಂಬಾ ದಪ್ಪ ಮಾವಿನಕಾಯಿನ ತೋರಿಸಿದ್ದೆ ನೋಡಿ ಅವತ್ತು. ನೋಡಿ ನಾನು ಈ ತರ ಕುಲ್ಫಿ ಮಾಡಿದ್ವಿ, ಇದು ಮಾವಿನ ಹಣ್ಣಿಂದ ಮಾಡಿರೋಂಥದ್ದು. ಇದನ್ನ ಇಟ್ಕೋಬಹುದು. ಇದು ಬಿಸಿಲು ಇನ್ನೇನು ಮುಗ್ದೋಗ್ತಾ ಇದೆ, ಬಿಸಿಲು ತುಂಬಾ ಮಾಡಿದ್ರೆ ನಾನು ಮನೇಲಿ ಮಾಡಿದಾಗ ಬಣ್ಣ ಇನ್ನೊಂಥರ ಚೆನ್ನಾಗಿರ್ತಿತ್ತು. ಇದು ಸ್ವಲ್ಪ ಬೆಲ್ಲ ಕಲರ್ ಒಂಥರ ಇರೋದ್ರಿಂದ ನೋಡಿ ಈ ತರ ಬಂದಿದೆ. ಅದು ಇನ್ನು ಮಂದ ತಟ್ಟೆಗೆ ಹಾಕಿದ್ರೆ ಮಂದ ಬರುತ್ತೆ. ನಾನು ಸ್ವಲ್ಪ ಚಿಕ್ಕ ತಟ್ಟೆಲಾಗಿದ್ದೀನಿ. ಇದನ್ನ ಚಾಕುನಲ್ಲಿ ಕತ್ತರಿಸಿ ಇಟ್ಕೊಂಡು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಬೇಕು ಅಂದಾಗ ನಾವು ಇದನ್ನ ಬಳಸ್ಕೋಬಹುದು. ತಿಂಗಳಗಟ್ಲೆ ಇಟ್ಟರು ಕೆಡಲ್ಲ. ಇನ್ನು ಸ್ವಲ್ಪ ದಪ್ಪ ಹಾಕ್ಬೇಕಿತ್ತು, ನನಗೆ ಅಷ್ಟೇ ಸಾಕಾಗಿದ್ದು. ಇದಕ್ಕೆ ಈ ತರ ಹಾಕಿದೀನಿ ನೋಡಿ, ಕಾಣಿಸ್ತಾ ಇದೆಯಲ್ಲ ಮೇಡಮ್? ಕಾಣ್ತಾ ಇದೆ, ಚೆನ್ನಾಗಿದೆ. ಮಾಂಬಳ ಅಂತೇವೆ ನಾವು. ನಿಮ್ಗನ್ಕ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಮ ಹತ್ರ ಇಷ್ಟೊಂದು ಹೇಳಂಗೆ ಇಲ್ಲ. ಇದನ್ನ ನಾವು ಇಟ್ಕೊಂಡು ತಿನ್ನಕ್ ಚೆನ್ನಾಗಿದೆ, ಯಾಕಂದ್ರೆ ಒಬ್ಬರೇ ಇಬ್ಬರೇ ಇದ್ರೆ ಅಷ್ಟು ಹಣ್ಣು ತಿನ್ನಕ್ ಆಗಲ್ಲ. ಇದನ್ನ ಯೂಸ್ ಮಾಡ್ದಂಗಾಯ್ತು. 3 ತಿಂಗಳು 4 ತಿಂಗಳು 6 ತಿಂಗಳು ಕೂಡ ಇಟ್ಕೋಬಹುದು ಇದನ್ನ. ಇದು ಕಲರು ಚೆನ್ನಾಗಿರುತ್ತೆ. ಅದು ರುಬ್ಬಿ ಇನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅಂದ್ರೆ 2-3 ಪ್ಲೇಟ್ಗಳು ಹಾಕಿ ಇಟ್ಕೊಂಡು ನಾನು ಫ್ರಿಜ್ ಅಲ್ಲೆಲ್ಲ ಇಟ್ಕೊಂಡು ಎಲ್ರಿಗೂ ತೋರ್ಸಿದೀನಿ, ಕೊಟ್ಟಿದ್ದೀನಿ ಕೂಡ. ಮಂಡ್ಯದಲ್ಲೆಲ್ಲ ನನ್ನ ಯಾರಾದ್ರೂ 2-3 ಜನ ಮನೇಲೆಲ್ಲ ಕರೆದು ಮಾಡಿಸ್ಕೊತಿದ್ರು. ಇದೆಲ್ಲ ನಾನು ತುಂಬಾ ಮಾಡ್ತೀನಿ, ನನಗಿಷ್ಟ. ಜೊತೆಗೆ ಇದು ಕ್ಯಾಲ್ಸಿಯಂ ಆಗದ ಅಂತ ಕೂಡ ಹೇಳ್ಬೋದು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೊಳ್ಳೋ ಬದಲು ನಾವು ಇದನ್ನೆಲ್ಲ ಬಳಸ್ಕೊಂಡ್ರೆ ನಮ್ಮ ಶರೀರಕ್ಕೆ ಇಂಥ ಟೈಮಲ್ಲಿ ಸಿಕ್ಕಿದಾಗ ನಾವು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಬಳಸುವಂತ ವಿಧಾನನ ನಾನು ಇದುವರೆಗೂ ಹೇಳ್ದೆ. ಜೊತೆಗೆ ಈ ಕ್ಯಾಲ್ಸಿಯಂ ಆಗದ ಅಂದ್ರೆ ಇವತ್ತು ನೋಡಿ ಇದು ಹುಳಿ, ಈ ಹಣ್ಣು ಕೂಡ ಇದ್ರದ್ದು ನಾವು ಉಪ್ಪಿನಕಾಯಿ ಮಾಡ್ತೀವಿ. ಇದು ನಿಮಗೂ ಗೊತ್ತಿರಬಹುದು. ಇದು ಕೊಬ್ಬರಿಕಾಯಿ ಅಲ್ಲ ಮೇಡಮ್, ಇದಕ್ಕೆ ದಾರೆ ಹುಳಿ ಅಂತಾರೆ, ಕೊಬ್ಬರಿಕಾಯಿ ಅಂತಾರೆ, ದಾರೆ ಹುಳಿ ಅಂತಾರೆ. ಇದು ಸ್ಟಾರ್ ಫ್ರೂಟ್ ಅಂತೀವಿ ನಾವು ಈ ಕಡೆ ಎಲ್ಲ. ಇದು ಹುಳಿ ಅಂಶ. ಇದು ಅಷ್ಟೇ ತುಂಬಾ, ಇದು ಉಪ್ಪಿನಕಾಯಿ. ಇದು ಒಂಥರ ಸಣ್ಣ, ಅಷ್ಟೊಂದು ಮಾವಿನ ಮರದ ತರ ಆಗಿರಲ್ಲ, ಹುಳಿ ಸಿಹಿ ಎರಡು ಕೂಡ ಇರುತ್ತೆ ಇದ್ರಲ್ವೇ. ಇದನ್ನ ನನಗೆಲ್ಲ ಹೊರಗಡೆ ಹೋಗಿದ್ದೆ ಇವತ್ತು ಒಂದು ಟೆಂಪಲ್ ಅಲ್ಲಿ, ನನಗೆ ಇದನ್ನ ಕೊಟ್ಟರು 1-4-5. ತುಂಬಾ ಚೆನ್ನಾಗಿತ್ತು, ಅದಕ್ಕೆ ತೋರ್ಸಕ್ಕಾಗುತ್ತೆ ಅಂತ ಇಟ್ಕೊಂಡೆ. ತುಂಬಾ ಚೆನ್ನಾಗಿದೆ ನೋಡಿ ಇದು. ಇದ್ರಲ್ಲೂ ಕೂಡ ಚಿತ್ರಾನ್ನ ಮಾಡ್ಬೋದು, ಜೊತೆಗೆ ಉಪ್ಪು ಖಾರ ಹಾಕೊಂಡು ತಿಂದ್ರು ತುಂಬಾ ಟೇಸ್ಟ್ ಇರುತ್ತೆ. ಜೊತೆಗೆ ನಮ್ಗೆ ಆರೋಗ್ಯಕ್ಕೆ ಯಾವ್ಯಾವ ಸೀಸನ್ ಅಲ್ಲಿ ಏನೇನ್ ಸಿಗ್ಬೇಕು ಅಂತ ಪ್ರಕೃತಿ ಕೊಟ್ಟಿರ್ತಲ್ಲ, ಪ್ರಕೃತಿ ದತ್ತವಾಗಿ ಆ ಸೀಸನ್ಗೆ ಕರೆಕ್ಟ್ ಆಗಿ ಬರುತ್ತೆ. ಇದು ವರಮಹಾಲಕ್ಷ್ಮಿ ಟೈಮಲ್ಲಿ ಮತ್ತೆ ಬಾಗಣ ಗೌರಿಗೆಲ್ಲ ಇರ್ತೀವಲ್ಲ, ಅದ್ರೊಳಗಡೆ ನಾವು ಒಂದ್ ಹಣ್ಣಿಗೆ 20 ರೂಪಾಯಿ 30 ರೂಪಾಯಿ ಆದ್ರೂ ಕೊಟ್ಟು ನಾವು ತಂದು ಅದನ್ನ ಇಡ್ಲೇಬೇಕು. ಈ ತರ ಈ ಸೀಸನ್ಗೆ ಬರೋದು. ಅದರಿಂದ ಇದನ್ನ ತಿನ್ಬೇಕು ಅಂತ ನಾವು ಮಾಡಿರ್ತೀವಿ. ಇದನ್ನ ನನಗೆ ಚೆನ್ನಾಗಿ ಸಿಕ್ತು ಇವತ್ತು, ಖುಷಿ ಆಯ್ತು. ಇದನ್ನ ಕೂಡ ನಾವು ಚಿತ್ರಾನ್ನ ಬಳಸ್ಬೋದು. ಆಮೇಲೆ ಹೆಚ್ಚಿಗೆ ದಿವಸ ಇಡಕ್ಕಾಗಲ್ಲ, ಸ್ವಲ್ಪ ದಿವಸ ಅಳತೆಗೆ ಉಪ್ಪಿನಕಾಯಿ ಕೂಡ ಮಾಡ್ಕೊಂಡು ತಿನ್ಬೋದು ಇದನ್ನ. ಅದೇ ಮಾವಿನಕಾಯಿ ಬಗ್ಗೆ ಇಷ್ಟೊಂದೆಲ್ಲ ಹೇಳೋದಕ್ಕೆ ಅಂತಂದ್ರೆ ಇನ್ನೇನು ಮುಗಿತಾ ಬಂತಲ್ವಾ ಕಾಲ. ಸಿಕ್ಕದ ಕೊನೆಯಲ್ಲಿದ್ದಾಗ ಈ ತರ ಕುಲ್ಫಿ ಮತ್ತೆ ಗೊಜ್ಜುಗಳು, ಮಾವಿನಕಾಯಿ ಗೊಜ್ಜು ಮಾಡಿ ಇಟ್ಕೊಂಡ್ರು ದಿಢೀರ್ ಅಂತ ಅನ್ನ ಮಾಡ್ಕೊಂಬಿಟ್ಟು ಎಲ್ಲ ಹೊರಗಡೆ ಹೋಗಿ ಬರ್ತೀವಿ ಅಂತ ಇಟ್ಕೊಳ್ಳಿ, ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು, ಉಪ್ಪಿನಕಾಯಿ ತರ ಗೊಜ್ಜು ಮಾಡ್ಕೋತೀವಿ, ಮತ್ತೆ ಕಟ್ಟ ಮಿಟ್ಟ ಅಂತ ಮಾಡ್ತೀವಿ. ಇದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಸೀಸನ್ ಮುಗಿದ್ಮೇಲೂ ಮಾವೊಂದು ನಮ್ಗೆ ಟೇಸ್ಟ್ ಒಂಥರ ಗೊತ್ತಾಗ್ತಾ ಇರುತ್ತೆ. ಮುಗಿತಲ್ಲ ಅಂತ ಯೋಚನೆ ಮಾಡುವಂಗಿಲ್ಲ. ಇಷ್ಟನ್ನ ನಾನು ಹೇಳ್ತಾ
ಇದು ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು.